Hello students, welcome to the classes on Advanced Corporate Accounting. In this video we are going to work out a problem on redemption of preference share capital. Redemption of preference share capital. Look at the question on the screen. C Limited had 10,000 10% redeemable preference shares of rupees 100 each fully paid up. 10,000 redeemable preference shares, each share 100 rupees fully paid up. The company decided to redeem these preference shares at par. Redeeming is at par by issue of sufficient number of equity shares of rupees 10 each at a premium of rupees 2 per share as fully paid up. You are required to pass necessary journal entries including cash transactions in the books of the company. Right. So the problem is very simple. C Limited is having 10,000 redeemable preference shares. C company is having how many redeemable preference shares? 10,000 redeemable preference shares. And what is the face value of each share? 100 rupees. So each share 100 rupees means that comes to how much? 10 lakhs rupees. That comes to how much? 10 lakhs rupees. C Limited ಅಲ್ಲಿ 10,000 ಪ್ರಿಫರೆನ್ಸು ಶೇರ್ಗಳಿದ್ದಾವೆ. ಒಂದೊಂದು ಶೇರಿನ ಬೆಲೆ 100 ರೂಪಾಯಿ ಅಂದರೆ 10 ಲಕ್ಷ ರೂಪಾಯಿ ಆಗುತ್ತೆ. 10,000 shares into 100 rupees each. The company decided to redeem these preference shares at par. Company ಏನು ಡಿಸೈಡ್ ಮಾಡಿದೆ? The company has decided to redeem these preference shares. Redeem ಅಂದರೆ ಏನು? ರೀಪೇ, ವಾಪಸ್ ಕೊಟ್ಬಿಡ್ತಾ ಇದ್ದಾರೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವರ ಕ್ಯಾಪಿಟಲ್ ಅಮೌಂಟನ್ನು ವಾಪಸ್ ಕೊಟ್ಬಿಡ್ತಾ ಇದ್ದಾರೆ. ನಮಗಿನ್ನು ಬೇಕಾಗಿಲ್ಲ, ತಗೊಳ್ಳಿ ನಿಮ್ಮ ದುಡ್ಡು, ಹೋಗಿ, ಇನ್ನು ಮುಂದೆ ನಿಮಗೂ ನಮ್ಮ ಕಂಪನಿಗೂ ಏನು ಸಂಬಂಧ ಇರಲ್ಲ. That means the company wants to redeem the preference share capital. How they are going to redeem? At par, at face value. ಅಂದರೆ 10 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ಗೆ 10 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. 1 ರೂಪಾಯಿ ಕೂಡ ಎಕ್ಸ್ಟ್ರಾ ಕೊಡೋದಿಲ್ಲ. ದೇರ್ ಈಸ್ ನೋ ಕ್ವಶನ್ ಆಫ್ ಪ್ರೀಮಿಯಂ. ಪ್ರೀಮಿಯಂ ಇಲ್ಲ, ಫೇಸ್ ವ್ಯಾಲ್ಯೂಗೇನೆ ರಿಡಮ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈಗ 10 ಲಕ್ಷ ರೂಪಾಯಿ ಬೇಕು ನಮಗೆ. ಏನಕ್ಕೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವರ ಶೇರ್ ಕ್ಯಾಪಿಟಲನ್ನು ವಾಪಸ್ ಕೊಡೋದಕ್ಕೆ ನಮಗೆ 10 ಲಕ್ಷ ರೂಪಾಯಿ ಬೇಕು. ಈ 10 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀವಿ ಅಂತಂದರೆ, ಬೈ ಇಶ್ಯೂ ಆಫ್ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಈ 10 lakhs rupeesನ್ನು ತಗೊಂಬರೋದಕ್ಕೆ ವಿ ಆರ್ ಗೋಯಿಂಗ್ ಟು ಇಶ್ಯೂ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಎಷ್ಟು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತೀವಿ? 10 rupees ಈಚು. ಎಷ್ಟು ಬೇಕೋ ಅಷ್ಟು ನೀವೇ ಇಶ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ 10 ಲಕ್ಷ ರೂಪಾಯಿಗೆ ಎಷ್ಟು ಶೇರ್ ಬರುತ್ತೋ ಅಷ್ಟನ್ನು ನಾವು ಇಶ್ಯೂ ಮಾಡ್ತೀವಿ. ದಟ್ ಮೀನ್ಸ್ 10 lakhs rupees ಡಿವೈಡೆಡ್ ಬೈ 10 rupees ಈಚ್ ಅಂದರೆ ಇಫ್ ಯು ಕ್ಯಾನ್ಸಲ್ 1 0, ದಟ್ ಕಮ್ಸ್ ಟು 1 lakh ಈಕ್ವಿಟಿ ಶೇರ್ಸ್. 1 lakh ಈಕ್ವಿಟಿ ಶೇರ್ಸ್. 1 lakh ಈಕ್ವಿಟಿ ಶೇರ್ಸನ್ನು ನಾವು ಇಶ್ಯೂ ಮಾಡ್ತೀವಿ. ಆ್ಯಂಡ್ these equity shares are issued 10 rupees each at a premium of rupees 2 per share. ಇಲ್ಲಿ ಪ್ರೀಮಿಯಂ ಇದೆ, 2 rupees ಪರ್ ಶೇರು ಪ್ರೀಮಿಯಂ ಇದೆ. ಯಾವುದಕ್ಕೆ ಪ್ರೀಮಿಯಮ್ಮು? ನಾವು ಹೊಸದಾಗಿ ಇಶ್ಯೂ ಮಾಡ್ತಾ ಇದ್ದೀವಲ್ಲ ಈಕ್ವಿಟಿ ಶೇರ್ಸು, 10 ರೂಪಾಯಿ ಒಂದು ಶೇರು ಅಂತ, ಆ ಶೇರ್ಸ್ಗೆ ಪ್ರೀಮಿಯಂ ಇದೆ. ದಟ್ ಮೀನ್ಸ್ the company is collecting 2 rupees each per share premium for the new equity shares. ಅಲ್ಲಿಗೆ 1 lakh ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾರೆ ಅಂತಂದರೆ 10 rupees ಫೇಸ್ ವ್ಯಾಲ್ಯೂ ಪ್ಲಸ್ 2 rupees ಪ್ರೀಮಿಯಮ್ಮು. ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು 10 lakhs ಆಗತ್ತೆ. ಪ್ಲಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೆಕ್ಯೂರಿಟೀಸ್ ಪ್ರೀಮಿಯಂ 2 rupees ಪರ್ ಶೇರು. 1 lakh ಇಂಟು 2 rupees ಅಂದರೆ 2 lakhs rupees ಆಗುತ್ತೆ. ಸೊ ಟೋಟಲ್ ಯು ಶುಡ್ ಬಿ ಕಲೆಕ್ಟಿಂಗ್ 12 lakhs rupees ಫ್ರಮ್ ದ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅದೇನು ಸರ್ ಅದು?
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ವಾಪಸ್ ಕೊಡಬೇಕಾಗಿರೋದು ಬರೀ 10 ಲಕ್ಷ ತಾನೆ? ಹೌದು. ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ನಾವು 12 ಲ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀವಿ? ದಟ್ ಈಸ್ ಪ್ರೀಮಿಯಂ. ಆ ಪ್ರೀಮಿಯಮನ್ನು ನಾವು ಕಂಪನಿಯಲ್ಲಿ ಹಾಗೆ ಇಟ್ಕೊಳ್ತೀವಿ. ಪ್ಲೀಸ್ ರಿಮೆಂಬರ್, premium amount should not be utilized for the purpose of repayment of preference share capital. 10 ಲಕ್ಷ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ನಾವು 10 ಲಕ್ಷಕ್ಕಾಗೋಷ್ಟೇ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ಬೋದಿತ್ತಲ್ಲ, 12 ಲಕ್ಷ ಯಾಕೆ ಇಶ್ಯೂ ಮಾಡ್ತಾ ಇದ್ದೀವಿ? ಆ 2 ಲಕ್ಷ ಪ್ರೀಮಿಯಮ್ಮು. ಪ್ರೀಮಿಯಂ ಅಮೌಂಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಮತ್ತು ಈ 2 ಲಕ್ಷ ಎಕ್ಸ್ಟ್ರಾ ಏನಕ್ಕೆ ಸರ್ ಯೂಸ್ ಮಾಡ್ತೀವಿ? ಕಂಪನಿಯಲ್ಲಿ ಹಾಗೆ ಇಟ್ಟಿರ್ತೀವಿ. ಸಪೋಸ್ ಇಫ್ ದ ಕಂಪನಿ ಈಸ್ ರಿಡೀಮಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಟ್ ಪ್ರೀಮಿಯಂ. ಈ ಕ್ವಶನಲ್ಲಿ ಪಾರ್ಗೆ ರಿಡೀಮ್ ಮಾಡ್ತಾ ಇದ್ದಾರೆ ನೋಡಿ. ಈ ಸೆಂಟೆನ್ಸ್ ನೋಡಿ, ಕಂಪನಿ ಡಿಸೈಡೆಡ್ ಟು ರಿಡೀಮ್ ದೀಸ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಪಾರ್ ಅಂದರೆ ಫೇಸ್ ವ್ಯಾಲ್ಯೂ. ಸಪೋಸ್ ಇಫ್ ದ ಕಂಪನಿ ರಿಡೀಮ್ಸ್ ದ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ. ಈ ಪ್ರಾಬ್ಲಮಲ್ಲಿ ಪ್ರೀಮಿಯಂ ಜೊತೆ ಮಾಡ್ತಾ ಇಲ್ಲ, ಪಾರ್ಗೆ ಮಾಡ್ತಾ ಇದ್ದಾರೆ, ಫೇಸ್ ವ್ಯಾಲ್ಯೂಗೆ, ನಾಮಿನಲ್ ವ್ಯಾಲ್ಯೂಗೆ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ ಸಮ್ ಅದರ್ ಪ್ರಾಬ್ಲಮ್ಸ್, ಇಫ್ ದ ಪ್ರಿಫರೆನ್ಸ್ ಶೇರ್ಸ್ ಈಸ್ ರಿಡೀಮ್ಡ್ ಅಟ್ ಎ ಪ್ರೀಮಿಯಂ, ದೆನ್ ದಿಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಕೆನ್ ಬಿ ಯೂಸ್ಡ್ ಫಾರ್ ದಟ್ ಪ್ರೀಮಿಯಂ. ಪ್ರೀಮಿಯಂಗೆ ಪ್ರೀಮಿಯಮ್ಮೇ ಅಡ್ಜಸ್ಟ್ಮೆಂಟು, ಪ್ರೀಮಿಯಮ್ಮು ಕ್ಯಾಪಿಟಲ್ಗೆ ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ. ಪ್ರೀಮಿಯಂ ಅನ್ನೋ ಹೆಸರಲ್ಲಿ ನಾವು ಕಲೆಕ್ಟ್ ಮಾಡಿರೋ ದುಡ್ಡನ್ನು ಪ್ರೀಮಿಯಂ ವಾಪಸ್ ಕೊಡೋದಕ್ಕೆ ಬಳಸ್ಕೋಬೋದೇ ಹೊರತು ಕ್ಯಾಪಿಟಲ್ ವಾಪಸ್ ಕೊಡೋದಕ್ಕೆ ಬಳಸೋ ಹಾಗಿಲ್ಲ. ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಕ್ಯಾಪಿಟಲ್ ಮಾತ್ರ ವಾಪಸ್ ಕೊಡ್ತಾ ಇದ್ದೀವಿ, ಪ್ರೀಮಿಯಂ ಕೊಡ್ತಾ ಇಲ್ಲ. ಹಾಗಾಗಿ ಈ 2 ಲ್ಯಾಕ್ಸ್ ರುಪೀಸು ಎಕ್ಸ್ಟ್ರಾ ಪ್ರೀಮಿಯಂ ಏನಿದೆ ಅದು ಕಂಪನಿಯಲ್ಲೇ ಇರುತ್ತೆ. ಸಪೋಸ್ ನಾವು ಕಮ್ಮಿ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ 10 ಲಕ್ಷ ಆಗೋಷ್ಟೇ ಇಶ್ಯೂ ಮಾಡ್ತೀವಿ ಅಂತಂದರೆ ಆವಾಗ ನಮಗೆ ಶಾರ್ಟೇಜ್ ಬಂದ್ಬಿಡುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವಾಪಸ್ ಕೊಡೋದಕ್ಕೆ. ಹಾಗಾಗಿ we are exactly issuing 1 lakh equity shares at rupees 10 face value plus 2 rupees premium. The 2 rupees share premium or securities premium will be withheld in the company itself. That will be shown in the balance sheet. Clear? Now let us go to the journal entries part. Right. First journal entry for the purpose of issuing new equity shares. ಹೊಸ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ ನಾವೊಂದು ಎಂಟ್ರಿ ಮಾಡ್ತೀವಿ. ಹೊಸ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದಾಗ ನಮಗೆ ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಕಮ್ಸ್ ಟು ದ ಬ್ಯಾಂಕ್, ದೇರ್ ಫೋರ್ ಬ್ಯಾಂಕ್ ಈಸ್ ದ ರಿಸೀವರ್, ಬ್ಯಾಂಕ್ ಶುಡ್ ಬಿ ಡೆಬಿಟೆಡ್. ಬ್ಯಾಂಕ್ ಅಕೌಂಟ್ ಡೆಬಿಟ್ 12 ಲ್ಯಾಕ್ಸ್. ವಾಟ್ ಈಸ್ ದಿಸ್ 12 ಲ್ಯಾಕ್ಸ್? ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ ಇಲ್ಲಿ. 12 ಲ್ಯಾಕ್ಸ್ ಯಾವುದು? ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಲ್ಯಾಕ್ಸು ಪ್ಲಸ್ ಸೆಕ್ಯೂರಿಟೀಸ್ ಪ್ರೀಮಿಯಂ 2 ಲ್ಯಾಕ್ಸು ಎರಡೂ ಸೇರಿ 12 lakhs rupees. 10 lakhs ಕ್ಯಾಪಿಟಲ್ ಅಮೌಂಟು, 2 lakhs ಪ್ರೀಮಿಯಂ ಅಮೌಂಟು ಎರಡೂ ಸೇರಿ 12 lakhs rupeesಅನ್ನು ನಾವು ರಿಸೀವ್ ಮಾಡ್ಕೊಳ್ತೀವಿ. ದೇರ್ ಫೋರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 12 lakh, ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10 lakhs, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ 2 lakhs. ಅಬ್ಸರ್ವ್ ದಿ ಫಸ್ಟ್ ಜರ್ನಲ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 12 lakhs, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10 lakhs, ಟು ಸೆಕ್ಯೂರಿಟೀಸ್ ಪ್ರೀಮಿಯಂ 2 lakhs. ಅಲ್ಲಿಗೆ ಡೆಬಿಟ್ 12 lakhs, ಕ್ರೆಡಿಟ್ 12 lakhs ಆಗುತ್ತೆ. ನರೇಷನ್, ಬೀಯಿಂಗ್ ದ ಇಶ್ಯೂ ಆಫ್ 1 lakh ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್. ಸೊ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಎಂಟ್ರಿ ಆಯಿತು. ಈಗ ಇನ್ನೊಂದು 2 ಎಂಟ್ರೀಸ್ ಮಾಡಬೇಕು. ಫಾರ್ ದಿ ಪರ್ಪಸ್ ಆಫ್ ಟ್ರಾನ್ಸ್ಫರಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಆ್ಯಂಡ್ ಫೈನಲಿ ಫಾರ್ ಮೇಕಿಂಗ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 10 lakhs. 10 lakhs ಅಮೌಂಟು. ಯಾಕೆ? ನಾವು ಅವರಿಗೆ ವಾಪಸ್ ಕೊಡೋದು 10 lakhs. ದೇರ್ ಈಸ್ ನೋ ಪ್ರೀಮಿಯಮ್ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ದೇರ್ ಫೋರ್ ವಿ ಹ್ಯಾವ್ ಟು ಪೇ ಓನ್ಲಿ ಅಟ್ ಪಾರ್. At par, face value, nominal value, at par only we are paying. How many preference shares are there? See, 10,000 preference shares of ₹100 each. 10,000 preference shares of ₹100 each andre 10,000 into 100, that comes to
10 lakhs rupees only. So we have to pay only 10 lakhs. No premium, no premium. ಮತ್ತು ಫಸ್ಟ್ ಎಂಟ್ರಿಯಲ್ಲಿ ಪ್ರೀಮಿಯಂ ಇದೆಯಲ್ಲ ಸರ್, ಅದು ನಾವು ಹೊಸದಾಗಿ ಇಶ್ಯೂ ಮಾಡಿದ ಈಕ್ವಿಟಿ ಶೇರ್ಸು, ಅದರ ಮೇಲೆ ಪ್ರೀಮಿಯಂ ತಗೊಳ್ತಾ ಇದ್ದೀವಿ. ಇದು ಹಳೆಯ ಪ್ರಿಫರೆನ್ಸ್ ಶೇರ್ಸು ವಾಪಸ್ ಕೊಡ್ತಾ ಇರೋದು. ಮೊದಲನೇ ಎಂಟ್ರಿ ಹೊಸ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡೋದಕ್ಕೆ, ಎರಡನೇ ಜನರಲ್ ಎಂಟ್ರಿ ಹಳೆಯ ಪ್ರಿಫರೆನ್ಸ್ ಶೇರ್ಸನ್ನು ವಾಪಸ್ ಕೊಡೋದಕ್ಕೆ. ಹಳೆಯ ಪ್ರಿಫರೆನ್ಸ್ ಶೇರ್ಸು ವಾಪಸ್ ಕೊಡುವಾಗ ಪ್ರೀಮಿಯಂ ಇಲ್ಲ, ಹೊಸ ಈಕ್ವಿಟಿ ಶೇರ್ಸು ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಇದೆ. ಅದಕ್ಕಾಗಿ ಮೊದಲನೇ ಎಂಟ್ರಿಯಲ್ಲಿ ನಾವು ಪ್ರೀಮಿಯಮನ್ನು ತಗೊಂಡಿದ್ದೀವಿ. ರೈಟ್. ದ ಸೆಕೆಂಡ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. 10% redeemable preference share capital account debit 10 lakhs to preference share holders account 10 lakhs. Narration being the amount payable on redemption of preference shares transferred to preference shareholders account. And the last entry is for settlement for payment of amount to preference shareholders. Preference shareholders ಗೆ amount ಅನ್ನು ಪೇ ಮಾಡ್ತೀವಿ, ಅವ್ರು ರಿಸೀವ್ ಮಾಡ್ತಾರೆ, therefore debit the receiver. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್, ಅವ್ರು ರಿಸೀವ್ ಮಾಡ್ಕೊಳ್ತಾರೆ, ಹಾಗಾಗಿ ಅವ್ರನ್ನ ಡೆಬಿಟ್ ಕೊಡಿ. ಬ್ಯಾಂಕ್ ಪೇ ಮಾಡ್ತೀವಿ, ಹಾಗಾಗಿ ಕ್ರೆಡಿಟ್ ದ ಗಿವರ್ ಅಲ್ವಾ. ಸೊ ಟು ಬ್ಯಾಂಕ್ ಅಕೌಂಟ್ 10 lakhs. ಲಾಸ್ಟ್ ಜನರಲ್ ಎಂಟ್ರಿ ಫಾರ್ ಮೇಕಿಂಗ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ದಟ್ ಈಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 10 lakhs to bank account 10 lakhs being the amount paid on redemption. Being the amount paid on redemption. See, only 3 entries is passed for this question. One is for the issue of new equity share capital with the premium. Issue of new equity share capital with the premium. ಅದಕ್ಕೇನೆ ಫಸ್ಟ್ ಎಂಟ್ರಿಯಲ್ಲಿ ಪ್ರೀಮಿಯಂ ಬರುತ್ತೆ. Second and third entries, second entry for the purpose of transfer of capital to shareholders account. Third entry for making payment to preference share holders.